ಯೋಗಿ ಎಂದರೆ ನೀವು ಮತ್ತು ನಾನು ಕೂಡ. ಭಗವದ್ಗೀತೆಯ ಪ್ರಕಾರ ಯೋಗಿ ಎಂದರೆ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗುವ ವ್ಯಕ್ತಿಯಲ್ಲ, ಬದಲಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಸಮತೋಲನ ಮತ್ತು ಅಂತರಂಗದ ಶಾಂತಿಯನ್ನು ಕಂಡುಕೊಳ್ಳುವವರು. ಯೋಗದ ತತ್ವಗಳನ್ನು ನೀವು ಮತ್ತು ನಾನು ಹೇಗೆ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಈ ಕೆಳಗಿನ ಭಗವದ್ಗೀತೆಯ ಶ್ಲೋಕಗಳು ಸ್ಪಷ್ಟಪಡಿಸುತ್ತವೆ. ಯೋಗ ಎಂದರೆ ನಾವು ಮಾಡುವ ಕೆಲಸ. ಭಗವದ್ಗೀತೆಯ ಪ್ರಕಾರ ಯೋಗ ಎಂಬ ಪದವು ಹಲವಾರು ಅರ್ಥಗಳನ್ನು ಹೊಂದಿದೆ, ಆದರೆ ಪ್ರಮುಖವಾಗಿ ಇದು ನಾವು ಮಾಡುವ ಯಾವುದೇ ಕೆಲಸವನ್ನು ದಕ್ಷತೆಯಿಂದ ಮತ್ತು ಸಮಚಿತ್ತದಿಂದ ಮಾಡುವುದನ್ನು ಹೇಳುತ್ತದೆ. ಶ್ರೀಕೃಷ್ಣನು ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಕರ್ಮಯೋಗದ ಮಹತ್ವವನ್ನು ತಿಳಿಸುತ್ತಾನೆ. ಯುದ್ಧ ಮಾಡುವುದು ಅರ್ಜುನನ ಕರ್ಮವಾಗಿತ್ತು ಮತ್ತು ಅದನ್ನು ಯೋಗವಾಗಿ ಪರಿವರ್ತಿಸುವುದು. ಶ್ಲೋಕ 37. ಈ ಶ್ಲೋಕದಲ್ಲಿ ಅರ್ಜುನನು ಯೋಗ ಮಾರ್ಗದಲ್ಲಿ ಯಶಸ್ಸನ್ನು ಸಾಧಿಸಲಾಗದ ವ್ಯಕ್ತಿಯ ಭವಿಷ್ಯದ ಬಗ್ಗೆ ಒಂದು ನಿರ್ಣಾಯಕ ಪ್ರಶ್ನೆಯನ್ನು ಕೇಳುತ್ತಾನೆ. ಅರ್ಜುನ ಉವಾಚ ಅಯತಿಃ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. 37. ಸಾಮಾನ್ಯ ಅರ್ಥ. ಅರ್ಜುನನು ಹೀಗೆ ಹೇಳಿದನು: ಓ ಕೃಷ್ಣ, ನಂಬಿಕೆಯಿಂದ ಯೋಗವನ್ನು ಪ್ರಾರಂಭಿಸಿ, ಆದರೆ ಪ್ರಯತ್ನದ ಕೊರತೆಯಿಂದ ಮನಸ್ಸು ವಿಚಲಿತವಾಗಿ ಯೋಗದಲ್ಲಿ ಸಿದ್ಧಿಯನ್ನು ಪಡೆಯಲಾಗದವನಿಗೆ ಯಾವ ಗತಿ ದೊರೆಯುತ್ತದೆ? ವಿವರವಾದ ವಿವರಣೆ. ಈ ಶ್ಲೋಕವು ಅರ್ಜುನನ ಆಳವಾದ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ಯೋಗದ ಮಾರ್ಗವು ಸುಲಭವಲ್ಲ ಎಂದು ಕೃಷ್ಣನು ಹೇಳಿದ ನಂತರ ಅರ್ಜುನನು ಈ ಮಾರ್ಗದಲ್ಲಿ ಅರ್ಧಕ್ಕೆ ನಿಲ್ಲಿಸಿದವರ ಭವಿಷ್ಯದ ಬಗ್ಗೆ ಪ್ರಶ್ನಿಸುತ್ತಾನೆ. ಈ ಪ್ರಶ್ನೆಯು ಎಲ್ಲ ಆಧ್ಯಾತ್ಮಿಕ ಸಾಧಕರಿಗೂ ಅನ್ವಯಿಸುತ್ತದೆ. 1. ಅರ್ಜುನನ ಪ್ರಶ್ನೆಯಲ್ಲಿನ 3 ಪ್ರಮುಖ ಅಂಶಗಳು. ಅರ್ಜುನನು ಇಲ್ಲಿ 3 ರೀತಿಯ ಜನರನ್ನು ಉಲ್ಲೇಖಿಸುತ್ತಾನೆ. 1. ಶ್ರದ್ಧಯೋಪೇತಃ, ನಂಬಿಕೆಯಿಂದ ಕೂಡಿದವನು, ಯೋಗದ ಮಾರ್ಗವನ್ನು ಗಂಭೀರವಾಗಿ ತೆಗೆದುಕೊಂಡು ಶ್ರದ್ಧೆಯಿಂದ ಅದರಲ್ಲಿ ಪ್ರವೇಶಿಸಿದವನು. ಇವನಿಗೆ ಯೋಗದಲ್ಲಿ ನಂಬಿಕೆ ಇತ್ತು, ಆದರೆ ಅದನ್ನೇ ಪೂರ್ಣವಾಗಿ ಅನುಸರಿಸಲು ಸಾಧ್ಯವಾಗಲಿಲ್ಲ. 2. ಅಯತಿಹ, ಪ್ರಯತ್ನದ ಕೊರತೆ. ಈ ವ್ಯಕ್ತಿಯು ನಂಬಿಕೆ ಹೊಂದಿದ್ದರೂ ಮನಸ್ಸನ್ನು ನಿಯಂತ್ರಿಸಲು ಅಗತ್ಯವಾದ ನಿರಂತರ ಮತ್ತು ದೃಢವಾದ ಪ್ರಯತ್ನವನ್ನು ಯತ್ನ ಮಾಡಲಿಲ್ಲ. ಆತನಿಗೆ ಇಚ್ಛೆ ಇತ್ತು, ಆದರೆ ಅದನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ಶಿಸ್ತು ಇರಲಿಲ್ಲ. 3. ಯೋಗಾಚಲಿತ ಮಾನಸಃ, ಯೋಗದಿಂದ ವಿಚಲಿತನಾದ ಮನಸ್ಸು. ಪ್ರಯತ್ನದ ಕೊರತೆಯಿಂದ ಅವನ ಮನಸ್ಸು ಯೋಗದಿಂದ ವಿಚಲಿತವಾಯಿತು. ಮನಸ್ಸಿನ ಚಂಚಲ ಸ್ವಭಾವದಿಂದಾಗಿ ಅವನು ಯೋಗ ಮಾರ್ಗದಿಂದ ದೂರ ಸರಿದನು. 2. ವಿಫಲನಾದ ಯೋಗಿಯ ಭವಿಷ್ಯದ ಬಗ್ಗೆ ಕಾಳಜಿ. ಅಪ್ರಾಪ್ಯ ಯೋಗ ಸಂಸಿದ್ಧಿ, ಯೋಗದಲ್ಲಿ ಸಿದ್ಧಿಯನ್ನು ಪಡೆಯಲಾಗದವನು. ಇಲ್ಲಿ ಯೋಗ ಸಂಸಿದ್ಧಿ ಎಂದರೆ ಯೋಗದ ಅಂತಿಮ ಗುರಿಯಾದ ಆತ್ಮಜ್ಞಾನ ಮತ್ತು ಮೋಕ್ಷ. ಅರ್ಜುನನು ಕೇಳುತ್ತಿರುವುದು: ಈ ಗುರಿಯನ್ನು ಸಾಧಿಸುವ ಮೊದಲೇ ಯಾರು ಸಾವನ್ನಪ್ಪುತ್ತಾರೋ ಅಥವಾ ಮಾರ್ಗವನ್ನು ಬಿಡುತ್ತಾರೋ ಅವರ ಗತಿ ಏನು? ಕಾಂ ಗತಿಂ ಕೃಷ್ಣ ಗಚ್ಚತಿ. ಓ ಕೃಷ್ಣ, ಅವನಿಗೆ ಯಾವ ಗತಿ ದೊರೆಯುತ್ತದೆ? ಅರ್ಜುನನಿಗೆ ಇಲ್ಲಿ 2 ಭಯಗಳಿವೆ. ಲೌಕಿಕ ನಷ್ಟ. ಈ ವ್ಯಕ್ತಿಯು ಯೋಗದ ಸಲುವಾಗಿ ಲೌಕಿಕ ಜೀವನದ ಸುಖಗಳನ್ನು ತ್ಯಾಗ ಮಾಡಿದ್ದಾನೆ. ಆಧ್ಯಾತ್ಮಿಕ ನಷ್ಟ. ಯೋಗವನ್ನು ಸಂಪೂರ್ಣವಾಗಿ ಮುಗಿಸಿಲ್ಲ. ಹಾಗಾದರೆ ಆತನು ಲೌಕಿಕ ಜೀವನದ ಸುಖವನ್ನು ಕಳೆದುಕೊಂಡು ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೆಯದೆ 2 ಲೋಕಗಳಿಂದ ಹೊರಹಾಕಲ್ಪಟ್ಟಂತೆ ಆಗುತ್ತಾನೆಯೇ ಎಂಬುದು ಅರ್ಜುನನ ಪ್ರಶ್ನೆ. ಈ ಪ್ರಶ್ನೆಯು ಯೋಗ ಮಾರ್ಗದಲ್ಲಿರುವ ಎಲ್ಲರಿಗೂ ಒಂದು ಪ್ರಮುಖ ಭರವಸೆ ಮತ್ತು ಸ್ಪಷ್ಟೀಕರಣವನ್ನು ಬಯಸುತ್ತದೆ. ಸಾರಾಂಶ. ಈ ಶ್ಲೋಕವು ಅರ್ಜುನನ ಮನಸ್ಸಿನಲ್ಲಿ ಮೂಡಿದ ಒಂದು ನಿರ್ಣಾಯಕ ಪ್ರಶ್ನೆಯನ್ನು ಎತ್ತಿ ತೋರಿಸುತ್ತದೆ. ಸವಾಲು: ನಂಬಿಕೆ ಇದ್ದರೂ ಪ್ರಯತ್ನ ಮತ್ತು ಶಿಸ್ತಿನ ಕೊರತೆಯಿಂದ ಯೋಗ ಮಾರ್ಗವನ್ನು ಅರ್ಧಕ್ಕೆ ಬಿಟ್ಟವನಿಗೆ ಯಾವ ಫಲ ದೊರೆಯುತ್ತದೆ? ಭಯ: ಆ ವ್ಯಕ್ತಿಯು ಲೌಕಿಕ ಮತ್ತು ಆಧ್ಯಾತ್ಮಿಕ 2 ಲೋಕಗಳಿಂದ ವಿಮುಖನಾಗಿ ನಷ್ಟಕ್ಕೆ ಒಳಗಾಗುತ್ತಾನೆಯೇ? ಈ ಪ್ರಶ್ನೆಗೆ ಕೃಷ್ಣನು ಮುಂದಿನ ಶ್ಲೋಕಗಳಲ್ಲಿ ಒಂದು ಅತ್ಯಂತ ಭರವಸೆದಾಯಕ ಮತ್ತು ಮಹತ್ವದ ಉತ್ತರವನ್ನು ನೀಡುತ್ತಾನೆ. ಶ್ಲೋಕ 38. ಇದು ಅರ್ಜುನನ ಆಳವಾದ ಸಂಶಯ ಮತ್ತು ಚಿಂತೆಯನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತದೆ. ಕಚ್ಚಿನ್ನೋ ಭಯ ವಿಭ್ರಷ್ಟಶ್ಚಿನ್ನ ಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. 38. ಸಾಮಾನ್ಯ ಅರ್ಥ. ಓ ಮಹಾಬಾಹು, ಬ್ರಹ್ಮನ ಮಾರ್ಗದಲ್ಲಿ ಯೋಗದಲ್ಲಿ ತಪ್ಪು ಹೆಜ್ಜೆ ಇಟ್ಟು ವಿಮೂಢನಾದ ಅಂತಹ ವ್ಯಕ್ತಿಯು 2ರಿಂದಲೂ ಲೌಕಿಕ ಮತ್ತು ಆಧ್ಯಾತ್ಮಿಕ ಭ್ರಷ್ಟನಾಗಿ ಆಕಾಶದಲ್ಲಿ ಹರಿದ ಮೋಡದಂತೆ ನಾಶವಾಗುವುದಿಲ್ಲವೇ? ವಿವರವಾದ ವಿವರಣೆ. ಈ ಶ್ಲೋಕವು ಅರ್ಜುನನ ಹಿಂದಿನ ಪ್ರಶ್ನೆಯನ್ನು ಇನ್ನಷ್ಟು ಬಲವಾಗಿ ವ್ಯಕ್ತಪಡಿಸುತ್ತದೆ. ಅರ್ಜುನನಿಗೆ ಆತಂಕವೆಂದರೆ ಯೋಗ ಮಾರ್ಗವನ್ನು ಅರ್ಧಕ್ಕೆ ಬಿಟ್ಟವನು ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಒಂದು ಶೂನ್ಯಕ್ಕೆ ತಲುಪುತ್ತಾನೆಯೇ ಎಂಬುದು. 1. ಲೌಕಿಕ ಮತ್ತು ಆಧ್ಯಾತ್ಮಿಕ ನಷ್ಟದ ಭಯ. ಕಚ್ಚಿನ್ನೋ ಭಯ ವಿಭ್ರಷ್ಟಃ. ಈ ಪದವು ಅರ್ಜುನನ ಭಯವನ್ನು ನೇರವಾಗಿ ಸೂಚಿಸುತ್ತದೆ. ಉಭಯ ಎಂದರೆ 2. ಇಲ್ಲಿ ಅರ್ಜುನನು 2 ವಿಷಯಗಳನ್ನು ಹೇಳುತ್ತಿದ್ದಾನೆ.
ಒಂದು, ಲೌಕಿಕ ಜೀವನ, ಯೋಗಕ್ಕಾಗಿ ಲೌಕಿಕ ಆಸೆಗಳು ಮತ್ತು ಭೋಗಗಳನ್ನು ತ್ಯಜಿಸಿರುತ್ತಾನೆ. 2, ಆಧ್ಯಾತ್ಮಿಕ ಜೀವನ, ಯೋಗದಲ್ಲಿ ಸಿದ್ಧಿಯನ್ನು ಪಡೆಯುವಲ್ಲಿ ವಿಫಲನಾಗಿರುತ್ತಾನೆ. ವಿಭ್ರಷ್ಟಃ ಎಂದರೆ ಭ್ರಷ್ಟನಾದ ಅಥವಾ ವಂಚಿತನಾದ. ಅಂದರೆ ಆ ವ್ಯಕ್ತಿಯು ಈ 2 ಲೋಕಗಳ ಸುಖ ಶಾಂತಿಗಳಿಂದ ವಂಚಿತನಾಗುವುದಿಲ್ಲವೇ ಎಂದು ಅರ್ಜುನನು ಕೇಳುತ್ತಾನೆ. 2, ಹರಿದ ಮೋಡದ ಉಪಮೆ. ಛಿನ್ನಾಭ್ರಮಿವ ನಶ್ಯತಿ. ಇದು ಅರ್ಜುನನ ಆತಂಕವನ್ನು ವಿವರಿಸಲು ಬಳಸಿದ ಅತ್ಯಂತ ಶಕ್ತಿಯುತವಾದ ಉಪಮೆ. ಛಿನ್ನಾಭ್ರಮ್ ಎಂದರೆ ಹರಿದ ಮೋಡ. ಗಾಳಿಯಿಂದ ತುಂಡಾದ ಅಥವಾ ದೊಡ್ಡ ಮೋಡದಿಂದ ಬೇರ್ಪಟ್ಟ ಚಿಕ್ಕ ಮೋಡವು ಯಾವ ಸ್ಥಾನವನ್ನು ಪಡೆಯದೆ ವಾತಾವರಣದಲ್ಲಿ ಕರಗಿ ಹೋಗಿ ನಾಶವಾಗುತ್ತದೆ. ಈ ಉಪಮೆಯ ಮೂಲಕ ಅರ್ಜುನನು ಯೋಗದಿಂದ ವಿಮುಖನಾದ ವ್ಯಕ್ತಿಯು ಯಾವುದೇ ಸ್ಥಾನಮಾನವಿಲ್ಲದೆ ಲೌಕಿಕ ಜೀವನದ ಸೌಲಭ್ಯಗಳನ್ನು ಕಳೆದುಕೊಂಡು ಅಂತಿಮವಾಗಿ ಶೂನ್ಯಕ್ಕೆ ತಲುಪುತ್ತಾನೆಯೇ ಎಂದು ಕೇಳುತ್ತಿದ್ದಾನೆ. 3, ವಿಮೂಢತೆಯ ಸ್ಥಿತಿ. ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಅಪ್ರತಿಷ್ಠಃ, ಯಾವುದೇ ಆಧಾರವಿಲ್ಲದವನು. ಅವನು ಲೌಕಿಕ ಜೀವನದಲ್ಲಿ ಸ್ಥಾನವನ್ನು ಕಳೆದುಕೊಂಡಿರುವುದರಿಂದ ಆಧ್ಯಾತ್ಮಿಕ ಜೀವನದಲ್ಲಿಯೂ ಸಿದ್ಧಿ ಪಡೆಯದ ಕಾರಣ ಯಾವುದೇ ಆಧಾರವಿಲ್ಲದೆ ಇರುತ್ತಾನೆ. ವಿಮೂಢ, ಮೂರ್ಖನಾದ ಅಥವಾ ಗೊಂದಲಕ್ಕೊಳಗಾದವನು. ಈ ವ್ಯಕ್ತಿಯು ಬ್ರಹ್ಮದ ಮಾರ್ಗದಲ್ಲಿ, ಯೋಗದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಂಡು ಗೊಂದಲಕ್ಕೊಳಗಾಗಿರುತ್ತಾನೆ. ಸಾರಾಂಶ: ಈ ಶ್ಲೋಕದಲ್ಲಿ ಅರ್ಜುನನ ಆತಂಕಗಳು ಸ್ಪಷ್ಟವಾಗಿವೆ. 2 ಕಡೆ ನಷ್ಟ. ಯೋಗವನ್ನು ಅರ್ಧಕ್ಕೆ ಬಿಟ್ಟ ವ್ಯಕ್ತಿಯು ಇಹಲೋಕ ಮತ್ತು ಪರಲೋಕ ಎರಡನ್ನೂ ಕಳೆದುಕೊಳ್ಳುತ್ತಾನೆಯೇ? ನಾಶದ ಭಯ. ಅವನು ಗಾಳಿಯಲ್ಲಿ ಹರಿದ ಮೋಡದಂತೆ ಅಂತಿಮವಾಗಿ ಯಾವುದೇ ಆಶ್ರಯವಿಲ್ಲದೆ ನಾಶವಾಗುತ್ತಾನೆಯೇ? ಶ್ಲೋಕ 39. ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ಪ್ರಶ್ನೆಗೆ ಕೇವಲ ಕೃಷ್ಣನಿಂದ ಮಾತ್ರ ಉತ್ತರ ಪಡೆಯಲು ಸಾಧ್ಯ ಎಂದು ಹೇಳುತ್ತಾನೆ. ಏತನ್ಮೇ ಸಂಶಯಂ ಕೃಷ್ಣ ಚೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತ್ತಾನ ಹ್ಯುಪಪದ್ಯತೆ. 39. ಸಾಮಾನ್ಯ ಅರ್ಥ: ಓ ಕೃಷ್ಣ, ದಯವಿಟ್ಟು ನನ್ನ ಈ ಸಂಶಯವನ್ನು ಸಂಪೂರ್ಣವಾಗಿ ನಿವಾರಿಸು, ಏಕೆಂದರೆ ನಿನ್ನ ಹೊರತು ಬೇರೆ ಯಾರೂ ಈ ಸಂಶಯವನ್ನು ಹೋಗಲಾಡಿಸಲು ಸಮರ್ಥರಲ್ಲ. ವಿವರವಾದ ವಿವರಣೆ. ಈ ಶ್ಲೋಕವು ಅರ್ಜುನನ ಅಚಲವಾದ ನಂಬಿಕೆ ಮತ್ತು ಕೃಷ್ಣನ ಮೇಲಿನ ಆಳವಾದ ಗೌರವವನ್ನು ಪ್ರದರ್ಶಿಸುತ್ತದೆ. ಹಿಂದಿನ ಶ್ಲೋಕಗಳಲ್ಲಿ ತನ್ನ ಆಳವಾದ ಸಂಶಯವನ್ನು ವ್ಯಕ್ತಪಡಿಸಿದ ನಂತರ ಅರ್ಜುನನು ಕೃಷ್ಣನ ಬಳಿ ಈ ಪ್ರಶ್ನೆಗೆ ಅಂತಿಮ ಪರಿಹಾರವನ್ನು ಕೇಳುತ್ತಾನೆ. 1. ಸಂಶಯದ ನಿವಾರಣೆಗಾಗಿ ಮನವಿ. ಏತನ್ಮೇ ಸಂಶಯಂ ಕೃಷ್ಣ ಚೇತ್ತುಮರ್ಹಸ್ಯ ಶೇಷತಃ. ಏತನ್ಮೇ ಸಂಶಯಂ, ನನ್ನ ಈ ಸಂಶಯವನ್ನು. ಇಲ್ಲಿ ಅರ್ಜುನನು ಹಿಂದಿನ ಶ್ಲೋಕಗಳಲ್ಲಿ ಕೇಳಿದ ಪ್ರಶ್ನೆಯನ್ನು, ಅಂದರೆ ಯೋಗದಿಂದ ವಿಮುಖನಾದವನ ಗತಿ ಏನು, ಉಲ್ಲೇಖಿಸುತ್ತಿದ್ದಾನೆ. ಈ ಸಂಶಯವು ಅವನನ್ನು ಕಾಡುತ್ತಿದೆ ಎಂದು ಸ್ಪಷ್ಟಪಡಿಸುತ್ತಾನೆ. ಚೇತ್ತುಮರ್ಹಸಿ, ನಿವಾರಿಸಲು ನೀನು ಯೋಗ್ಯನು. ಇಲ್ಲಿ ಅರ್ಜುನನು ಕೃಷ್ಣನ ಸಾಮರ್ಥ್ಯ ಮತ್ತು ಜ್ಞಾನದ ಬಗ್ಗೆ ತನ್ನ ನಂಬಿಕೆಯನ್ನು ತೋರಿಸುತ್ತಿದ್ದಾನೆ. ಕೃಷ್ಣನೇ ಈ ಸಂಶಯವನ್ನು ನಿವಾರಿಸಲು ಸರಿಯಾದ ವ್ಯಕ್ತಿ ಎಂದು ಅವನು ಹೇಳುತ್ತಿದ್ದಾನೆ. ಅಶೇಷತಃ, ಸಂಪೂರ್ಣವಾಗಿ. ಅರ್ಜುನನಿಗೆ ಕೇವಲ ಮೇಲ್ನೋಟದ ಉತ್ತರ ಬೇಕಾಗಿಲ್ಲ. ಆತನು ತನ್ನ ಮನಸ್ಸಿನಿಂದ ಈ ಸಂಶಯವನ್ನು ಶಾಶ್ವತವಾಗಿ ನಿವಾರಿಸುವಂತಹ ಸಂಪೂರ್ಣವಾದ ಮತ್ತು ತೃಪ್ತಿಕರವಾದ ಉತ್ತರವನ್ನು ಬಯಸುತ್ತಾನೆ. 2. ಕೃಷ್ಣನ ಪರಮ ಶ್ರೇಷ್ಠತೆಯ ಅಂಗೀಕಾರ. ತ್ವದನ್ಯಃ ಸಂಶಯಸ್ಯಾಸ್ಯ ಚೇತಾನ ಹ್ಯುಪಪದ್ಯತೆ. ತ್ವದನ್ಯಃ, ನಿನ್ನ ಹೊರತು ಬೇರೆ ಯಾರು. ಈ ಮಾತು ಅರ್ಜುನನ ನಂಬಿಕೆಯ ಪರಮಾವಧಿಯನ್ನು ತೋರಿಸುತ್ತದೆ. ಈ ಜಗತ್ತಿನಲ್ಲಿ ಕೃಷ್ಣನನ್ನು ಹೊರತುಪಡಿಸಿ ಬೇರೆ ಯಾರೂ ಈ ಗಹನವಾದ ಮತ್ತು ಜಟಿಲವಾದ ಆಧ್ಯಾತ್ಮಿಕ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಲು ಸಮರ್ಥರಲ್ಲ ಎಂದು ಅರ್ಜುನನು ಹೇಳುತ್ತಿದ್ದಾನೆ. ಸಂಶಯಸ್ಯಾಸ್ಯ ಚೇತಾನ ಹ್ಯುಪಪದ್ಯತೆ. ಈ ಸಂಶಯವನ್ನು ಹೋಗಲಾಡಿಸುವವನು ಉಪಪದ್ಯತೆ, ಯೋಗ್ಯನಾಗಿಲ್ಲ. ಬೇರೆ ಯಾವುದೇ ಗುರು, ಪಂಡಿತ ಅಥವಾ ಜ್ಞಾನಿಯು ಈ ಸಂಶಯವನ್ನು ಸಂಪೂರ್ಣವಾಗಿ ನಿವಾರಿಸಲು ಸಮರ್ಥರಲ್ಲ ಎಂದು ಅರ್ಜುನನು ಸ್ಪಷ್ಟಪಡಿಸುತ್ತಾನೆ. ಸಾರಾಂಶ: ಈ ಶ್ಲೋಕವು ಅರ್ಜುನನ ಶರಣಾಗತಿಯ ಮತ್ತು ನಂಬಿಕೆಯ ಅತ್ಯಂತ ಮಹತ್ವದ ಭಾಗವಾಗಿದೆ. ಶ್ರೇಷ್ಠ ಗುರು ಅರ್ಜುನನು ಕೃಷ್ಣನನ್ನು ಪರಮ ಗುರುವಾಗಿ ಸ್ವೀಕರಿಸುತ್ತಾನೆ ಮತ್ತು ತನ್ನ ಸಂಶಯಗಳನ್ನು ನಿವಾರಿಸಲು ಆತನೇ ಏಕೈಕ ಆಧಾರ ಎಂದು ಒಪ್ಪಿಕೊಳ್ಳುತ್ತಾನೆ. ಸಂಪೂರ್ಣ ನಂಬಿಕೆ: ಈ ಸಂಶಯವು ಎಷ್ಟೇ ದೊಡ್ಡದಾಗಿರಲಿ, ಕೃಷ್ಣನು ಅದನ್ನು ಸಂಪೂರ್ಣವಾಗಿ ನಿವಾರಿಸುವ ಸಾಮರ್ಥ್ಯ ಹೊಂದಿದ್ದಾನೆ ಎಂಬ ನಂಬಿಕೆ ಅರ್ಜುನನಲ್ಲಿದೆ. ಮುಂದಿನ ಭಾಗಕ್ಕೆ ಸೇತುವೆ. ಈ ಶ್ಲೋಕದ ನಂತರ ಕೃಷ್ಣನು ಅರ್ಜುನನ ಪ್ರಶ್ನೆಗಳಿಗೆ ನೇರವಾಗಿ ಮತ್ತು ಆಳವಾಗಿ ಉತ್ತರಿಸುತ್ತಾನೆ. ಈ ಉತ್ತರವು ಯೋಗದ ಮಾರ್ಗದಲ್ಲಿ ಯಶಸ್ಸು ಅಥವಾ ವೈಫಲ್ಯದ ಬಗ್ಗೆ ಎಲ್ಲ ಸಾಧಕರಿಗೂ ಭರವಸೆ ಮತ್ತು ಸ್ಪಷ್ಟತೆಯನ್ನು ನೀಡುತ್ತದೆ. ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ.
ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ.